ಬೆಂಗಳೂರಲ್ಲಿ ಚಳಿ ತುಂಬ ಜಾಸ್ತಿ ಇದೆ. ಚಳಿಗೆ ಏನಾದರೂ ತಿನ್ನಬೇಕು ಅನಿಸ್ತಿದೆ. ನಾವು ಮಂಡಕ್ಕಿ ಮಾಡ್ಕೊಂಡು ತಿನ್ನೋಣ. ಮಂಡಕ್ಕಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮಂಡಕ್ಕಿ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೋಬೇಕು. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಕಡಲೆ ಬೀಜ ಮತ್ತು ಕಡಲೆಪಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಕಡಿಮೆ ಉರಿಯಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ಒಂದು 5ರಿಂದ 6 ಗೋಡಂಬಿನ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಜಾಸ್ತಿನೂ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನು ಅರಿಶಿನ ಇದಕ್ಕೆ ಹಾಕ್ಕೊಳ್ಳಿ. ಕರಿಬೇವು ಸಹ ಹಾಕ್ಕೊಳ್ಳಿ. ಕರಿಬೇವು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಲೆಪುರಿ ಮಂಡಕ್ಕಿ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಕರಿಬೇವನ್ನ ಜಾಸ್ತಿ ಸೇರಿಸ್ಕೊಳ್ಳಿ. ಇಲ್ಲಿ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ನಂಗೆ ಖಾರ ಸ್ವಲ್ಪ ಬೇಕು. ಹಂಗಾಗಿ ಒಂದು 5ರಿಂದ 6 ಗ್ರೀನ್ ಚಿಲ್ಲಿ ಮತ್ತು ಕ್ರಶ್ಡ್ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ಆ ಫ್ಲೇವರು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಂಡಕ್ಕಿಗೆ. ಹಂಗಾಗಿ ಬೆಳ್ಳುಳ್ಳಿನ ಜಾಸ್ತಿ ಜಜ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ಜಜ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಂಡು ಎಲ್ಲನೂ ಲೋ ಫ್ಲೇಮಲ್ಲಿ ಈ ಥರ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತುರಿದಿರೋ ಒಣಕೊಬ್ಬರಿನೂ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಒಣಕೊಬ್ಬರಿ ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಒಣಕೊಬ್ಬರಿ ಹಾಕಿದ್ರೆ ನಾನು ತಿನ್ನಬೇಕಾದ್ರೆ ಆಗಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ತುರಿದಿರೋ ಒಣಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಚೆನ್ನಾಗಿ ಎಲ್ಲನೂ ರೋಸ್ಟ್ ಆಗಿದೆ. ಈಗ ನಾನು ಡಿಮಾರ್ಟಿಂದ ಈ ಕಡಲೆಪುರಿನ ತಂದಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ 2 ಟೈಪ್ ಕಡಲೆಪುರಿ ಸಿಗುತ್ತೆ ಅಲ್ವಾ. ಒಂದು ಸ್ವಲ್ಪ ಸಾಲ್ಟಿ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನು ಸಾಲ್ಟಿ ಆಗಿರೋದು ತಗೊಂಡಿಲ್ಲ, ಇನ್ನೊಂದು ಥರ ಕಡಲೆಪುರಿನ ತಗೊಂಡಿದ್ದೀನಿ. ಇಲ್ಲಿ ಮಿಕ್ಸ್ಚರ್ ಇತ್ತು. ಆ್ಯಕ್ಚುಲಿ ಮಿಕ್ಸ್ಚರ್ ಹಾಕಲೇಬೇಕಂತೇನಿಲ್ಲ, ಹಂಗೆ ಪ್ಲೈನಾಗಿ ತಿಂದರೂ ರುಚಿಯಾಗೇ ಇರುತ್ತೆ. ಸ್ವಲ್ಪ ತಂದಿದ್ದು ಉಳಿದಿತ್ತು, ಹಂಗಾಗಿ ನಾನು ಮಿಕ್ಸ್ಚರ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಮಿಕ್ಸ್ಚರ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ. ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ಮೇಯ್ನಾಗಿ ಲೋ ಫ್ಲೇಮಲ್ಲಿಟ್ಟು ಕಲಿಸ್ಕೋಬೇಕು. ಇದೇನು ಫ್ರೈ ಆಗೋ ಅವಶ್ಯಕತೆ ಏನಿಲ್ಲ, ಆಲ್ರೆಡಿ ರೋಸ್ಟೆಡ್ ಆಗಿದೆ. ಜಸ್ಟ್ ಕಡಲೆಪುರಿ ಬಿಸಿ ಆದರೆ ತಿನ್ನೋಕ್ಕೆ ಕ್ರಿಸ್ಪಿ ಆಗಿರುತ್ತೆ. ಹಂಗಾಗಿ ಲೋ ಫ್ಲೇಮಲ್ಲಿ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ, ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.